hello, good morning. Welcome back to Pooja Prakash YouTube channel. ಬೆಳಿಗ್ಗೆನೆ ಎದ್ದ ತಕ್ಷಣನೇ ನನಗೆ ಕಷಾಯ ಕುಡ್ದ ಅಭ್ಯಾಸ, ಸೊ ಹಾಗಾಗಿ ಕಷಾಯ ರೆಡಿ ಆಯ್ತು. ಕಷಾಯ ಮಾಡ್ಕೊತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ? ಸೊ ವೆಯ್ಟ್, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಬಂದೆ ಅಂತ ಇಲ್ಲಿ ನೋಡ್ರಿ, ಇಲ್ಲಿದ್ದಾರೆ ಇಬ್ರು. ಯಾರು ಅಂತನಾ ಕಮೆಂಟ್ ಬಂದಿತ್ತು, ಇಲ್ಲ ವಿಡಿಯೋದಲ್ಲಿರೋ ಸ್ಮಾರ್ಟ್ ಬಾಯ್ನ ಪರಿಚಯ ಮಾಡ್ಕೊಡಿ ಅಂತ. ಇಲ್ಲಿದ್ದಾರೆ ನೋಡ್ರಿ ನಮ್ಮ ಮನೆಯವರು, ಪ್ರಕಾಶ್ ಅಂತ ಹೇಳಿ. ನನ್ ಮಗನು ಇಲ್ಲೇ ಇದ್ದಾನೆ. ದಿಸ್ ಇಸ್ ಮೈ ಬ್ಯೂಟಿಫುಲ್ ಗಾರ್ಡನ್. ನೋಡಿ, ಟಬ್ಬಲ್ಲೆಲ್ಲ ನಮ್ಮ ಮನೆಯವ್ರಿಗೆ ಬಹಳ ಇಷ್ಟ ಹೂವು ಬೆಳೆಸೋದು. ಸೊ ಟಬ್ಬಲ್ಲೆಲ್ಲ ಹೂವು ಬೆಳೆಸಿದ್ದಾರೆ. ಭಾನುವಾರ ಬಂತು ಅಂದ್ರೆ ಇವು ಕುಡುಗುಲ್ ಇಟ್ಕೊಂಡು ಹುಲ್ ಕಿತ್ಕೊಂತ ಕುತ್ಕೊಂಡ್ಬಿಟ್ಟಿರ್ತಾರೆ. ಪ್ರತಿದಿನ ಬಂದು ಇಲ್ಲಿ ಗಿಡ ನೋಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಇಲ್ಲಿರೋ ಅಂತ ಹೂಗಳನ್ನ ಕಿತ್ಕೊಂಡು ಪೂಜೆ ಮಾಡಿದ್ರೆ ಏನೋ ಒಂಥರ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಬಂದ್ಬಿಟ್ಟು ಇಲ್ಲಿ ಡೈಲಿ ಗಿಡನ ನಿರ್ವಹಣೆ ಮಾಡ್ತೀನಿ. ಗುಡ್ ಮಾರ್ನಿಂಗ್. ತಿಂಡಿ ಎಲ್ಲ ಮಗಳೇ, ಬಸ್ಸಾರು ಮುದ್ದೆ, ಸಬ್ಬಾಯಿ ಸೊಪ್ಪಿನ ಬಸ್ಸಾರು ಮುದ್ದೆ. ಒಂದು ಮಕ್ಕಳು ಕಾಲ್ ಮಾಡಿದ್ರು, ಅವ್ರು ಜಪಾನಾಗಿರೋದು. ಸೊ ಅವ್ರತಾಗ ಸ್ವಲ್ಪ ಹೊತ್ತು ಮಾತಾಡ್ಕಂತ ಹಾಗೆ ಸೊಪ್ಪೆಲ್ಲ ಸೋಸ್ಕೊಳ್ತಾ ಇದ್ದೀನಿ. ಅಕ್ಕನ ಮಕ್ಕಳ ಜೊತೆ ಮಾತಾಡಿದ್ದೆಲ್ಲ ಆಯಿತು. ಹಾಗೆ ಅಡುಗೆ ಮಾಡೋಣ ಅಂತ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ನಾನಿಲ್ಲಿ ಟಿಫನ್ ಮಾಡ್ತಾ ಇದ್ದೀನಿ. ನೀವು ಟಿಫನ್ ಮಾಡೋ ಅಷ್ಟೊತ್ತಿಗೆ ಸಂಡೇ, ನಾವು ಎಲ್ಲೋ ಹೋಗ್ಬರ್ತೀವಿ ಅಂತ ನೋಡ್ರಿ. ಎಲ್ಲೋ ಹೋಗ್ತಿದ್ದಾರೆ. ಎಲ್ಲಿಗೆ ಹೊರಟಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಬಾಯ್ ಬಾಯ್. ಬಸ್ಸಾರು ಮಾಡೋ ನಮ್ಮ ವಿಧಾನ. ಫಸ್ಟು ತೊಗರಿಬೇಳೆ, ಹೆಸರು ಕಾಳು ತೊಳ್ಕೊಂಡು, ಸಬ್ಬಸಿಗೆ ಸೊಪ್ಪನ್ನು ತೊಳ್ಕೊಂಡು, ಉಪ್ಪು ಹಾಕಿ ಕೂಗ್ಸಕ್ಕಿಡೋಣ. ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಹುರ್ಕೋಬೇಕು. ಫಸ್ಟು ಎಲ್ಲ ಹುರ್ಕೊಂಡು ಸ್ವಲ್ಪ ಬೇಯಬೇಕಲ್ವ, ಸೊ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಹಾಕೋಬೇಕು. ಈ ರೀತಿ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು. ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಹುರಿದಂಥ ಐಟಮ್ಗಳನ್ನ ಮಿಕ್ಸಿಗೆ ಹಾಕಬೇಕು. ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ, ಬೇಯಿಸ್ಕೊಂಡಿದ್ದಂಥ ಕಾಳು ಸ್ವಲ್ಪ ಇಷ್ಟು ಹಾಕೋಬೇಕು, ಸ್ವಲ್ಪ ತಿಕ್ಕಾಗಿ ಬರಲಿ ಅಂತೇಳಿ. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸೊಪ್ಪು ಕಾಳು ಹಾಕಿ ಬೇಯಿಸ್ಕೊಂಡಿದ್ದಂಥ ಕಟ್ಟು ರೆಡಿ ಇದೆ. ಇಲ್ಲಿ ಈ ಕಟ್ಟಿಗೆ ರುಬ್ಕೊಂಡಿದ್ದಂಥ ಮಿಶ್ರಣ ಹಾಕೋಣ. ಚೆನ್ನಾಗಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಬಸ್ಸಾರು ರೆಡಿ ಇದೆ. ಈಗ ಬಸ್ಸಾರಿನ ಜೊತೆ ಸೊಪ್ಪು ಒಗ್ಗರಣೆ ಹಾಕೋಣ. ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಈರುಳ್ಳಿ, ನಾನು ಅಡುಗೆಗೆ ಬಳಸೋದು ಪಿಂಕ್ ಸಾಲ್ಟ್. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದಾಗಿಂದ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇರೋದು. ಅರಿಶಿನ, ಕಾಳು ಹಾಕೋಣ ಒಗ್ಗರಣೆಗೆ. ಬಿಗಿಯಾಗಿ ಹಿಂಡಿಕೊಂಡಂಥ ಕಾಳುಗಳು, ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ
ಅದ್ರಲ್ಲ ಬಸ್ಸಾರು ಸೊಪ್ಪು ಎಲ್ಲ ರೆಡಿ ಆಯಿತು. ಇವಾಗ ಮುದ್ದೆ ರೆಡಿ ಮಾಡಬೇಕು. ಸೊ ಮುದ್ದೆ ರೆಡಿ ಮಾಡೋಕ್ಕೆ ಮುಂಚೆ ಚಂದ್ರವಳ್ಳಿಗೆ ಹೋದ್ರೆ ಬರಬೇಕಲ್ಲ, ಬಿಸಿ ಬಿಸಿ ಮುದ್ದೆ ಊಟ ಮಾಡಿದ್ರೆ ಮಾತ್ರ ಮುದ್ದೆ ಊಟ ಮಾಡೋಕ್ಕೆ ಚಂದ. ಸೊ ಹಾಗಾಗಿ ವೆಯ್ಟ್ ಮಾಡೋಣ. ಸಾರು ಹೇಗಾಗಿದೆ ಅಂತ ನೋಡ್ಬೇಕಲ್ಲ. ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಊಟ ಮಾಡೋದು ಕಡಿಮೆ ಅವರು. ಸೊ ಹಾಗಾಗಿ ಸಾರು ಟೇಸ್ಟ್ ನೋಡೋಣ. ಮುಗೀತಾ? ನಾನು ನಿಮಗೋಸ್ಕರ ಊಟ ಮಾಡಕ್ಕೆ ಕಾಯ್ತಾ ಇದ್ದೀನಿ ಅಲ್ಲಿ. ಎಷ್ಟೊತ್ತಾಯ್ತು ಮಗನೇ? ಹೊಟ್ಟೆ ಹಸುವಾಗಿಲ್ವಾ ನಿನಗೆ? ಕೂರು. ಬಸ್ಸಾರು ಮುದ್ದೆ ಅನ್ನ ಹೇಗಿದೆ ಬಾಬಾ? ಊಟ ಎಲ್ಲ ಆಯಿತು. ಬಟ್ಟೆ ಹೊಲಿಗೆನ ಸೊ ಅಂತೇಳಿ ಬಟ್ಟೆ ಹೊಲಿಗೆ ಅಂತೇಳಿ ಕೂತ್ಕೊಂಡೆ. ಬಟ್ಟೆ ಮುಗಿಸೋದಿತ್ತು, ತುಂಬ ಪೆಂಡಿಂಗ್ ಇದ್ವು. ಸೊ ಹಾಗಾಗಿ ಫಸ್ಟಿಗೆ ಬಟ್ಟೆ ಹೊಲಿಯೋಕ್ಕೆ ಮುಂಚೆ ಒಂದು ಬಟ್ಟೆ ಅದು ನನಗೆ ಕೈ ಮುಗಿದು ಬಟ್ಟೆ ಹೊಲಿಯೋಕ್ಕೆ ಕೂತ್ಕೊಂಡೆ. ಸಂಜೆ ಹಾಗೆ ಸಿಟಿ ರೌಂಡ್ಸ್ ಹೋಗ್ಬರೋಣ ಅಂತ ಹೋಗಿದ್ವಿ. ಸೊ ಎಲ್ಲ ಸಿಟಿ ಹೋಗಿ ಇದೆಲ್ಲ ಹಿಂಗೆ ಫಾಲ್ಸೋ ಥರ ಇತ್ತು. ಹಾಗೆ ಎಂಬ್ರಾಯ್ಡ್ರಿಂಗ್ ಕೊಡೋದಿತ್ತು. ಎಂಬ್ರಾಯ್ಡ್ರಿಂಗ್ ಕೊಟ್ಬಿಟ್ಟು ಕಸ್ಟಮರ್ದು ಎಂಬ್ರಾಯ್ಡ್ರಿಂಗ್ ಕೊಟ್ಬಿಟ್ಟು ಹಾಗೆ ನಡ್ಕೊಂಬರ್ತಾಯಿದ್ವಿ. ನನ್ನ ಮಗ ಸ್ವೀಟ್ ಕಾರ್ನ್ ತಿಂತೀನಿ ಅಂತ. ಸೊ ಸ್ವೀಟ್ ಕಾರ್ನ್ ಕೊಡಿಸ್ದೆ ಅವರಿಬ್ಬರಿಗೂ, ಅಕ್ಕ ತಮ್ಮಗೆ ಕುಡಿಸಿ ಕಂಡು ಮತ್ತೆ ಮನೆಗೆ ಬಂದೆ. ವಾಟ್ ಇಸ್ ಇವತ್ತಿನ